2 ದಿನಕ್ಕೆ ಒಂದು ದಿನಕ್ಕೆ ಲಾಂಗ್ ಎಲ್ಲ ಹಾರ ಒಂದೊಂದು ಇದಕ್ಕೆ 2 ಎಣ್ಣೆ ಬೇಕು. 2 ಕ್ಯಾನ್ ಎಣ್ಣೆ 100 ಲೀಟ್ರ್ ಬೇಕಾದ. ಮಿರಿಂಡ ಪಾಲ್ಟಿ ಹೊಸಗಂಡ ಮಿರಿಂಡ ಪಾಲ್ಟಿಯಾ ಗಾಣಿ ದೋಣಗೆಲ್ಲ ಕಾಣಿ ಸವಲತ್ತಲ್ಲ ಎಂತೆಲ್ಲ ಇತ್ತು ಕಾಣಿ ನಮ್ದು. ಹೆಸರು ಹಳ್ಳ ಕಡೆ ಇದೆ. ಮಣಗಿ ಬಲಿ ಹೊಡೋದು ಅಂದ್ರೆ ಆ ಕಾರಣ ಟಿವಿ ಕಣ್ಣಿಗೆ ಬಲಿ ಹೊಡೋದು. ಇವತ್ತೊಂದು ಮೀನು ಇತ್ತಂಗ್ರಿ ಒಂದು 6 ಕುಳಿತಿಡ ಬಿಗ್ಗಣಿ ಬಿಗ್ ಸುಕ್ಕಿಲ್ಲ ಗಡಿದೀಗ ಪುಡ್ಕು ಎಲ್ಲ ಹಾಳಲ್ಲಿ ಎಷ್ಟು ರಗಳಿತ್ತು ರೂಪಾಯಿ ಕಂಡು ಅದು ಈಗ 7 ಪೈಕಿ. ಇವತ್ತು ಅಂಗರ್ಗಟ್ಟೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಅಂಗರ್ಗಟ್ಟೆ ಹೊರ ಹೋಯ್ತು. ಹಾಯ್ ಎಲ್ಲ ನಮಸ್ಕಾರ, ಮತ್ತೊಂದು ಅಡುಗೆ ಸ್ವಾಗತ. ಇವತ್ತು ಫುಲ್ ಜೋಸಿಗಿದೆ ಕಾಂಬ ಎಂತೆಲ್ಲ ಮೀನು ಸಿಕ್ಕದೆ ಅಂದ. ಮತ್ತು ಇವತ್ತು ದೋಣಿಗೆ ಎಂತೆಲ್ಲ ಆತ. ಬಟ್ ಎಂತ ಅಂದರೆ ಯಾರಿಗೆ ಮೀನಿಲ್ಲ. ಕಡ್ಲಕ್ಕೆ ಮೀನು ಕಮ್ಮಿ ಆಯ್ತು, ಬೇರೆ ಬದಿಯೆಲ್ಲ ಮೀನಿತ್ತು. ನಮ್ಮ ಸೈಡ್ಗೆಲ್ಲ ಎಂತಕ್ಕೆ ಮೀನು ಬರ್ತಿಲ್ಲ ಅಂತಕ್ಕಂದು ಇನ್ನೂ ಗೊತ್ತಾಗ್ತಿಲ್ಲ. ಇನ್ನು ಇವತ್ತು ಎಂತ ಸಿಕ್ಕತ್ತಲ್ಲ ಕಾಂಬ. ತಗೋ ಈಗ ಒಂದೊಂದು ದಿನ ಅಲ್ದ ಎಷ್ಟು 2 ದಿನಕ್ಕೆ ಒಂದು ದಿನಕ್ಕೆ ಲಾಂಗ್ ಎಲ್ಲ ಹಾರ ಒಂದೊಂದು ಇದಕ್ಕೆ 2 ಎಣ್ಣೆ ಬೇಕು. 2 ಕ್ಯಾನ್ ಎಣ್ಣೆ 100 ಲೀಟ್ರ್ ಬೇಕಾದ. 50 ಲೀಟ್ರಿಗೆ ಎಷ್ಟು 5,000 ಎಷ್ಟೋ 10 ಸಮಥಿಂಗ್. ಅಷ್ಟಪ್ಪ ಖರ್ಚು ಮಾಡಿ ಹಾಕ್ಬೋದು. ಮೀನು ಇದ್ರೆ ಡೀಲ್, ಇಲ್ಲ ಅಂದರೆ ವೇಸ್ಟ್. ದೇವರ ಪ್ರಸಾದ ಬೇಡ ಹಾಗೆ ಪಡ್ತೀನಿ ಅದಿತ್ತು. ಅಯ್ಯೋ ಒಂದು ದಿನ ಕರೆಕ್ಟ್ ಪಡ್ಸಿನ ಮೀನು ಹೊಡೋದು ಒಂದು ಸತಿ 2 ರೂಪಾಯಿ. ಅಲ್ಲಿಂದ ವಿಡಿಯೋ ಮಾಡಿದ್ರು ಕಣ, ನಾವಿಲ್ಲಿಂದ ವಿಡಿಯೋ ಮಾಡ್ತೇವೆ. ಅವ್ರು ಇದು ಕಾಲಾಗ ಮಾತಾಡ್ತಿದ್ರು ಅವರವ್ರ ವಿಡಿಯೋ ಕಾಲ ಮರ ನಾವು ನಮ್ ತೋರ್ತಿದ್ದ ಗಂಡ ಮರ. ಮಿರಿಂಡ ಪಾಲ್ಟಿ ಹೊಸಗಂಡ ಮಿರಿಂಡ ಪಾಲ್ಟಿಯಾ ಗಾಣಿ ದೋಣಗೆಲ್ಲ ಕಾಣಿ ಸವಲತ್ತಲ್ಲ ಎಂತೆಲ್ಲ ಇತ್ತು ಕಾಣಿ ನಮ್ದು. ಮಿರಿಂಡ ನಮ್ ಶೆಟ್ರು ತಂದು ಕೊಟ್ಟದ. ಶೆಟ್ರೆ ಹಂಗಾರ ಹೋಗ ಗನದಂಗಾರ ನಂಗೆ ಕೊಡಂಗಾರ. ಪಾನಿ ಹೊಡ ಗಾಡಿ ಒಂದು ಪಾನಿ ಹೊಡ್ತಾಗಿತ್ತು. ಎಲ್ಲ ಒಟ್ಟಾಯ್ತು ಈಗ ಇವ್ರದ್ದು ಕೇಸರಿ ಆಗಣಿ. ಈ ಕಾರಿಗೆಲ್ಲ ಹೊಡೆದು ಅದೇ ಆಗಲಿ ಕೇಸರಿ ಸಾಮಾನು ತುಂಬ್ಕೊಂಡಿದ್ದು. ಕೇಸರ ಹಳ್ಳ ಕಡೆ ಇದೆ. ಹೊಡಕ್ಕೆ ಎದುರಿಗೆ ಅದು ಮೀನು ಕಣ್ಕಂಡು ಬೀಡ್ ಆಡ್ಸಿ ಕೊಡ್ತಾ ಬಂದ್ರಲ್ಲ ಇಲ್ಲೇ ಎಂತ ಬಿಟ್ಕೋರು ಹಂಗೆ ಅಷ್ಟೇ. ಲಕ್ಷಿ ಬ್ರಹ್ಮ ಈಗ ಮೀನು ಕಂಡೀರ ಹೊಡೋ ಪ್ರಯತ್ನದಲ್ಲಿದ್ದೆ. ಎಂತ ಹತ್ತ ಕಾಂಬ ಎಷ್ಟು ಒಂದು 5 ದಿವಸ ಆಗ್ತೀವ್ರೆ. ಇಲ್ಲಾಂದ್ರೆ ರಾಗಳಿ ವ್ಯಾಪಾರ. ಎಲ್ಲಿಗೆ ಹೋಯ್ತಾ ಕರೆಕ್ಟಿಗೆ ತೋರಿಸ್ಕಣೀಗ ಒಲ್ಲಿದ್ ಕಣಿ ಮೀನು ಅದು ಮೀನು. ಆ ಮೀನಿಗೆ ಹಾಕ್ತೀನಿ ಹಾಕಿ ಅಂತಿಲ್ಲ ಇಂಥ ಮೀನಿಗೆ ಹೊಡಿಕೀಗ. ಮತ್ತು ಬೇರೆ ಉಪಯೋಗ ಇಲ್ಲ. ಇಲ್ಲೇ ಇತ್ತು ಕಣಿ ಅದು ಇದು ಮೀನೇ. ಅದು ದೊಡ್ಡ ಬೀಟ್ ಮಾಡಿ ಹೊಡುಕತ್ತಿಲ್ಲ. ತುಂಬ ರಗಳಿ ಇಷ್ಟೇ ಜೀವನ. ಮೀನುಗಾರರ ಜೀವನ ತುಂಬ ಕಷ್ಟ ಆಯ್ತು. ಈ ಸತಿ ಅಂತೂ ಹೆವಿ ಕಷ್ಟ. ಈ ಸತಿ ತುಂಬ ಕಷ್ಟ ಆದಿತ್ತು. ಮೀನಿಡೋರ ಲೈಫ್ ಹೆವಿ ಟಫ್ ಆಗ್ತಿತ್ತು. ಟಿವಿ ಎಲ್ಲ ಕಂಡಿಗೆ ಮೀನು ನೋಡೋದು ಈಗ ಎಂದಕಂದ್ರೆ ಇಲ್ಲಿ ಕಲ್ಲು ಬದಿಯಾ ಎಲ್ಲಕ್ಕೆ ಮೀನು ನೋಡಿಸಿಗ ಮಣಗಿ ಬಲಿ ಹೊಡೋದು ಅಂದ್ರೆ ಆ ಕಾರಣ ಟಿವಿ ಕಣ್ಣಿಗೆ ಬಲಿ ಹೊಡೋದು. ಹೆಸರುಂಟು ಎಲ್ಲ ಉಂಟು ಎಲ್ಲ ನೋಡುವ ಎಂತ ಸಿಕ್ಕತ್ತ ಕಾಂಬ. ಕಾಫಿ ಏನು ರಾತ್ರಿ ಇದ್ದಿಲ್ಲ ಎಲ್ಕೊಂಡು ತೋರಿಸ್ಕಣಿಗ.
ಏಳು ಡಾಲ್ಫಿನ್ ಇದು ಯಾರ್ದು ಕೊನೆಗೆ ಹೋದ್ರೆ ಹೋಯ್ತು ಈಗ ಟೂರಿಸ್ಟ್ ಎಲ್ಲ ಓಪನ್ ಆಯ್ತಮ್ರ ಇನ್ನು ಬರಲ್ಲ ಒಟ್ಟೆ ಇದೇ ಐಲ್ಯಾಂಡ್ ಇವತ್ತಿಗೆ ಅಲ್ಲಿ ಇತ್ತು ಹುಡುಗ ಬಂದಿರೋಡ ಟೂರಿಸ್ಟ್ಗೆ ಒಂದು ಇತ್ಕೊಂಡು ಟೂರಿಸ್ಟ್ ಬಾಬು ಒಬ್ರಿಗೆ 350 ರೂಪಾಯಿ 350 ರೂಪಾಯಿ ಅಲ್ದನ ನಾವು ಅದಿನ ಇದೇ ಐಲ್ಯಾಂಡಿಗೆ ಕರ್ಕೋಬೋದು 350 ರೂಪಾಯಿ ಸೈನ್ಸ್ ಮ್ಯಾರ್ಸ್ ಐಲ್ಯಾಂಡ್ ವೀಡಿಯೋನು ಮಾಡಿದೆ ಇದ್ರ ಬಗ್ಗೆ ಡೈಮಂಡ್ ಶೇಪ್ ಇದು ಕಲ್ಲೆಲ್ಲ ಇತ್ತದ್ರಾಗ ಒಂದು ಬಾಲಿ ಹೊಡಿತಿದ್ವಿ ಇವರು ಒಂದು ಬಾಲಿ ಹೊಡೆದಿದ್ರು ಈಗ ನಾವು ಕಾಂತಿತ್ತ ಎಂದು ಸಿಕ್ಕತ್ತ ಕಾಣಿಕೆ ಟಿವಿಗೆ ಅಥವಾ ನೆಗೋ ಮೀನು ಎರಡ್ರಾಗ ಒಂದು ಎಂತ ಕಾಂಬ ಈಗ ಬಾಲಿ ಹೊಡಿ ಊರಿನ ಎಸ್ಡಿ ಅಂದ್ರೆ ಊರಿನ ಎಸ್ಡಿ ಈ ಕಲ್ಲು ಹತ್ರ ಬಾಲಿ ಹೊಡೆದಿ ಇವಾಗಂದ ಮೀನು ಇತ್ತಂಗ್ರಿ ವಾಪಸ್ 11:10 ಆಯ್ತು ವಾಪಸ್ ಹೋದಿದ್ವಿ ಎಲ್ಲ ಬಲಿ ಹೊಡ್ತಿದ್ವಿ ವಾಪಸ್ ಈಗ ಸ್ವಲ್ಪ ಮೀನು ಇದ್ದಿದ್ದೆ ಇನ್ನು ಇದೇ ಥರ ಮೀನು ಸಿಕ್ತಿದ್ರು ಅಡಿಲ್ಲ ಅಯ್ಯಪ್ಪ ಖುಷಿ ಆಯ್ತು ಬಂದಕ್ಕೂ ಸಾರ್ಥಕ ಆಗ್ತೀವಿ ಆ ಲೆಕ್ಕದಲ್ಲಿ ಈಗ ಜೋಶಾಗಿ ಹೋದಿದ್ದ ಬೆಳಗಿನ ಜೋಶ್ ಈಗ ಒಳ್ಳೇದು ಉಂಬಲ್ಲ ಒಳ್ಳೆ ಆಯ್ತು ಬೊಗಣಿ ಸುಕ್ಕ ಅವ್ವ ಅಣ್ಣ ಅಣ್ಣ ತೆಗೆ ಕಾಲ ಯಾರು ಮಾರ ನಿಂಗಲ್ಲ ಸರಿ ಕಾಮ ಕೊಂಡು ಹೋಯ್ತು ನಿಂಗೆ ನಿಜ ಒಳ್ಳೆದು ಹೇಳ ಆ ವೀಡ್ದಾಗ ಹೇಳ್ಕಣ್ಣ ಅದ ನಾ ಹೇಳ ಸುಳ್ಳು ಅನ್ಸುತ್ತದೆ ತೋಪು ಇಲ್ಲಿ ಕಣಿ ಬಂಗಡಿ ಸುಕ್ಕ ಎಲ್ಲ ತರದ ಮೀನಿಗೆ ಫ್ರೈ ಇತ್ತು ಇದೆ ಅಂತ ಚಟ್ನಿ ಸುಕ್ಕ ಏನಿಲ್ಲ ಬಂತ ಚಟ್ನಿ ಚಿಲ್ಲಿ ಕುರ್ತಲ್ಲಿ ಸಾರು ಬಂಗಡಿ ಸುಕ್ಕ ಬಂಗಡಿ ಸುಕ್ಕದ ಜೊತೆ ತಂಗಳ ಅನ್ನ ಸಾರ ಇದು ಕಂಡ್ರೆ ನಾ ಹೇಳಿ ಒಳ್ಳೆ ಐತಂತ 2 ಸತಿ ಉಂಡಿದ್ದು ಈಗ ವಾಲಿ ವಾಡಿ ಅಂತ ಇದಿಲ್ಲ ಸುಕ್ಕಿಲ್ಲ ಒಂದು 2 ಪಾರ್ಟ್ ಹಿಂದೆ ಬಿದ್ದಿರು ಮೀನು ಸಿಕ್ತಿ ಅಲ್ಲ ಇಲ್ಲೆಲ್ಲ ಹೊಡ್ಕೊಂಡ್ರಿ ಕಣಿ ಈ ಕಾರಿಗೆ ಇದ್ರಲ್ಲ ನನ್ನ ಬದಿ ಕೆಸರು ಕಲ್ಲು ಎಲ್ಲ ಇತ್ತು ಎಳಕ್ಕೆ ಮೀನಿತ್ತ ಆಡ್ದ ಎಳೋ ಮೀನು ಒಂದು 6 ಕುಳಿತಿರಡ ಗಾಯ ಇದು ಎಳೋ ಮೀನಿತ್ತು ಅಷ್ಟೇ ಕ್ಯಾರ್ ಬರ್ದಿದ್ದು ಕಾಯ್ತಿತ್ತು ಫಸ್ಟ್ ಟೈಮ್ ಇವು ಮೀನು ಹಿಡಿದೆ ಬೇರೆ ಬೇರೆ ಹೊಡೆದಿದ್ದು ಓಡ್ಸೋಟಕ್ಕೆ ಬೆಳೆದಿದ್ದು ಮಾಡಿ ಯಾವುದೇ ಅಲ್ಲಿ ಕಣೆ 2 ವರ್ಷ ನಾ ಬದಿ ಅವ್ರು ಮಲ್ಪಿ ಅದು ಮಾಲ್ಪೆ ಇದು 10 ಅಡಿಗೆ ಹೇಗೆ ಅಂತ ಹಾರಲಿಲ್ಲ ಅಣ್ಣ ಬಿಗ್ ಕೂಡ ಹಾಂ ನಾ ಫ್ರೈ ಮಾಡ್ಕೋತೆ ಬಿಗ್ಗಾಣಿ ಬಿಗ್ ಸುಕ್ಕಿಲ್ಲ ಗಡಿದೀಗ ಪುಡ್ಕೊ ಹಾಂ ಅಡುಗೆ ಹತ್ತಿದ್ದು ಸ್ಟ್ರಾಂಗ್ ಇಲ್ಲ ಇದು ಸ್ಟ್ರಾಂಗ್ ಇದೆ ಸಾಕಾಗಿದೆ ವೇಟಿಂಗ್ ಕ್ಯಾರಿಯರ್ಗೋಸ್ಕರ ವೇಟಿಂಗ್ ಎಲ್ಲಿದೆ ನಮ್ಮ ಕ್ಯಾರಿಯರ್ 10 ಅಡಿ ಹಿಡ್ಕೊಂಡು ಆಗಳಿಂದ ನಿಂತ್ಕೊಂಡಿತ್ತು ಇಷ್ಟೊತ್ತಿಗೆ ಬೇರೆ ಬೇರೆ ಬಲಿ ಹೊಡ್ಕೊರೋ ಹತ್ತಿದ್ದೆ ಅಲ್ಲ ವೀರೇಶ್ವರ ಓಡ್ದೆ ಓಡದ್ಕಣ ಮೀನು ಕಣ್ಗೆ ದೋಣಿ ತೊಗೊಂಡು ಓಡತ್ಕೊಂಡ್ರೆ ಇದೇ ಮೀನು
ಇಲ್ಲಿಗೆ ಅವ್ರ ದಾರಿ ಬೀಳ್ತಾನೆ ಈಗ. ಏನ್ರಿ ಎಲ್ಲ ದೋಣಿ ಓಡಾಡ್ತು ಕಣಿ. ಕ್ಯಾರಿಯರ್ಗೋಸ್ಕರ ಒದ್ದಾಟ. ಒಂದೇ ಕ್ಯಾರಿಯರ್ ಕೊಡಿ ಮಾರ ತಗೋಬಂದು. ಅಲ್ಲಿ ಕ್ಯಾರಿಯರ್ ಬಂತು 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 ನಮ್ಮ 2ನೇ ಕ್ಯಾರಿಯರ್. ನೀವು ಕೇಳ್ರಿ ಯಾವ ಬದಿಗೆ ಇಡೀ ದುಡ್ಡು 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 ಇಲ್ಲೇ ನಿಲ್ಲತ್. ಈ ಸಣ್ಣ ದೋಣಿ ನಿಲ್ಲತ್ ಪಟ್ಟ. ಸ್ಟಾರ್ಟ್ ಆಯ್ತು. ಆಗಳಿಂದ ಇಂಜಿನ್ ಸ್ಟಾರ್ಟ್ ಆಯ್ತು. ಅಳಿ ಆ ಬದಿ ಕಂಡ ಅಲ್ಲೇ ಬೆಟ್ಟ ಸಂಕ ಮೇಲೆ ಬೀಳುತ್ತೆ. ಅದು ಅಲ್ಲೇ ಇವತ್ತು 2 ಫಿಶಿಂಗ್ ಬೋಟ್ ನಿನ್ನೆ ರಾತ್ರಿ ಬಿದ್ದೆ. 2 ಫಿಶಿಂಗ್ ಬೋಟ್ ಮೇಲೆ ಬಿದ್ದಿದ್ದ. ಇಲ್ಲೇ ಫ್ಯಾಕ್ಟ್ರಿ ಕೊಟ್ಟಿವ. ಕರಿಗೂ ಹತ್ತಲ್ಲ ಯಾರಿಗಿನ ಗಾಳಿ ಅಲ್ಲ ಎಲ್ಲ ನಿಲ್ಸಿರ್ ಎಲ್ಲ ಹಾಳಲ್ಲಿ ಎಷ್ಟು ರಗಳೆ ರೂಪಾಯಿ ಕಂಡ ಅದು ಈಗ 7 ಪೈಕಿ ದೋಣಿ ಒಬ್ಬರು ಒಂದ್ರಾಗಿ ಮಧ್ಯೆ ಒಬ್ಬೊಬ್ಬರು GPS ಅಂತಿಲ್ಲ. ಹಾಳಾಯ್ತು ಅಂದ್ರೆ ಎಂತ ಮಾಡೋದು. ಅದ್ರ ಮೇಲೆ ಹೊತ್ತಿ ಅದನ್ನೊಂದು ಇಂಜಿನ್ ಸಾಮಾನು ಕಣ್ಕಂಡು ಅದು ಅಣ್ಣ ನೀವು ಒಂದು ಸಾಮಾನು ಕೊಯ್ಕಿದ್ದ ನೀನು ಚಾರಣ ಇದ್ನ ಮತ್ತೆ ಅಂತಿತ್ತೆ. ಚಾರಣ ಅಲ್ಲ ಅಣ್ಣ, ಅವ ಶರಣ ಅಣ್ಣ. ಹೆಸರು ಚೇಂಜ್ ಮಾಡಿಕ್ಕಿರಿ. ಆರ ನೀರಿ ಬಿದ್ರಿ ಅಂತ ನೀ ಸಟ್ರಕ್ ಅಂತಿತ್ತು ಆಗಣಿ. ಫೈನ್ ಅದೇ ರೆಡಿ ಆಯ್ತು. ಇನ್ನು ಮತ್ತೆ ಬಿಟ್ರೆ ಕರಿಗೆ ಹೋದಿತ್ತು. ದೊಡ್ಡ ಹೊತ್ತಿ ಹೇ ಇಲ್ಲಿ ಇಷ್ಟು ಗಾರಿ ಮೈಂದಿದೆ. ಮತ್ತೊಂಚೂರ ಹೇಳಿಲ್ಲ ಅಂದಿರ್ತಿದ್ದೆ ಅವನ ಮೇಲೆ ಬಂದಿರ್ತಿದ್ವಿ. ಹ್ಯಾಂಗೋ ಬೋಟ್ ಬಿದ್ದಿತ್ತಂಬ್ರೆ ನಾವು ಬೀಳ್ತಿದ್ವಿ. ಅಲ್ಲೆಲ್ಲ ಓಡಾಡ್ತೀವಿ. ಇಷ್ಟು ಕರಿಗೆ ಇವತ್ತು ಅಂಗರ್ಗಟ್ಟೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಅಂಗರ್ಗಟ್ಟೆ ಹೋರು ಹೋಯ್ತು ಹಿಂಗೆ ಅಂಗರ್ಗಟ್ಟೆ ಆನ್ ಮಾಡಿ ಸುಮ್ಮನೆ ಅನ್ಕೋ ಆದ್ರು ಅದು ಅದ್ರಗಡೆ ಬಸ್ಸಾಗೆಲ್ಲ ಹೋಗ್ಬೋದು. ಗಾಡಿ ಗಟ್ಟಿಯ ಪ್ರಯಾಣ ಅಲ್ಲ ಒಂದು ಜೋಡು ಆಯ್ತು. ಅಂತೇಳಿ ಈಗ ಒಬ್ಬೊಬ್ಬರು ಹಾತೆ ಅಂತೂ ಎಂದು ಇವತ್ತು ಅಂಗರ್ಗಟ್ಟಿ ಬಂತೆ. ಯಾಕಂದ್ರೆ ಲೇಟ್ ಹತ್ತ ಅಷ್ಟು ದೂರಿಂದ ನಾವು ಬರ್ತಾ ಇಲ್ಲಿಂದ ಹತ್ರ ಇಲ್ಲೇ ಹಾಲ ಇದೆ. ಮಲ್ತಿ ಯಾವ ಬಾರಿ ಬೇಕಾದ್ರೆ ಇಲ್ಲ ಆ ಥರ ಕಾರಣ ಒಳ ಹಾಲು ಲಾಂಬರ್ ಇತ್ತು ಬೇಡ ನಾವು ದರ ಬರ್ತಿತ್ತು ಎಲ್ಲ ಅಂತ ಡ್ರೈವರ್ ಕಣಿ. ಇಬ್ಬರು ಯಂಗ್ಸ್ಟರ್ ಡ್ರೈವರ್ಸ್. ಈಗ ನಾವು ಇದ್ರೊಳಗೆ ಹೋಗ್ತೀವಿ. ಒಂದು ಡ್ರೈವರ್ ಒಂದು ಈ ಡ್ರೈವರ್. ಸರಿ ಇದೇ ದಾರಿಗೆ ಹೋಗ್ಬೋದಾ? ಹಂಗೋಯ್ಕ ನೀನು ಎಲ್ಲೆಲ್ಲ ಬೀಸ್ತೆ ಕಣ ಆ ದಾರೆ ಹೋಗ. ಇವ ಇಲ್ಲೇ ಬೀಸು ಎಲ್ಲ ಒಯ್ನಪ್ಪ ಅಲ್ಲ ಅವನಿಗೆ ಹೇಳೋದು ಈ ದಾರೆ ಈಗ ಲಾಂಬರ್ ಬರ್ತಿಲ್ಲ. ಅಡ್ಬೇಲಿಲ್ಲ ಅವನು ಮತ್ತೆ ಅಡ್ಬೇಲೆ ಹಿಂಗೆ ಹೊಡಿತಾ ಬರ್ತಿತ್ತು ಲಾಂಬರ್. ಆಯ್ ಕರೆಕ್ಟ್ ನಾನು ಫುಲ್ ವಿಡಿಯೋ ಮಾಡ್ತೆ ಅವ ಕಾಣಿಗ ಯಾರು ಅಂಗರ್ಗಟ್ಟಿಗೆ ಯಾಗಳು ಹೋಯ್ತು ನೀನು ಹಂಗ ಅದು ಸಂಬಂಧ ಇಲ್ಲ. ಅದೆಲ್ಲ ಹೋಯ್ತು ಅದು ಸುಮಾರು ಜನ ಹೋಯ್ತು. ರೈಟ್ ನೀನ್ ತಗೊಂಡ ಕಾಣಿಗೆ ನಮ್ಮ ಹೀರೋ ಲಾಮರ್ ಬಂದ್ ಅನ್ಕೊಳ್ಳಿ. ಎಲ್ಲರೂ ಕೊಯ್ ತಪ್ಪಿ ಓಡಿ ಬಾರ ರವಿ ಅನ್ಕೀಗ ಹೇಳ್ದೆ ತಾಡಿ. ಹಾಕಿ ನಿಂಗೆ ಗೇರೆ ಹಾಕಿ ಒತ್ತ ಮಾಡ
ಮೀನು ತಗೊಂಡು ಆಗ್ತಿದ್ರು ಅವರು ಸೀದಾ ಗಂಗೋಳಿ ಹಬ್ಬ ಗಂಗೋಳಿ ಹತ್ತದು ಅದೋಣಿ ಕ್ಯಾರ ಗಂಗೋಳಿ ಹತ್ತ ನಮ್ದು 2 ಜೋಡ ಸೀದಾ ಅಂಗರಕಟ್ಟೆಯಲ್ಲಿ ತಂಗು ಸ್ಥಾನ. ಅವ್ರು ಆ ಬದಿ ಮಾತ್ರ ಬೇಡ ದೊಂಡೆಲ್ಲ ಬರ್ತಿಲ್ಲ ನೀವು ಹರಿಪ್ರಸಾದ್ ಆದಂಗೆ ಅವ್ರು ಈಗ ಅಮ್ಮದವರು ಬರ್ತಿರಿಗೆ ನಮ್ಮ ಒಟ್ಟಿಗೆ 4-5 ಜೋಡ ಇದ್ರೊಳಗೆ ಹತ್ತಿ ಅಂಗರಕಟ್ಟೆಯ ಪ್ರಯಾಣ. ತರ್ಸ್ಬೇಡ ಅಂಗರಕಟ್ಟೆಯ ಊರು ಅಲ್ಗಣಿ ದೊಡ್ಡದೊಂದು ಸ್ಟೀಮರ್ ರೆಡಿ ಆದಿತ್ತು ಸ್ವಲ್ಪ ದೊಡ್ಡದಿತ್ತದ ಅದು ಇಳಿಸುದಾರಿ ಹ್ಯಾಂಗ ಮರ ಆನೊಂದು ದೊಡ್ಡದಿತ್ತು. ಅಲ್ಲಿ ಬಂದಾರಲ್ಲೇ ಅದು ಬಂದಾರ ಅಂಗರಕಟ್ಟೆ ಬಂದಾರ ಎಲ್ಲ ಇದ್ರಾಗ ಕೆಲವರಲ್ಲೋ ಇರ ನಾವಿದ್ರೊಳಗೆ ಹೋಗ್ಬೋದು. ನಾವು ಮೊನ್ನೆ ಬೀಸು ಬಂದ ಜಾಗ ಇದೆ ಕಣಿ ಅಲ್ಲ ನೀರು ತಿರ್ಗತ್ ಕಣಂದ್ರ ನೀರು ಎಲ್ಲೋ ಹಾರಿ ಅಂದ್ರೆ ದೋಣಿ ತಿರ್ಗಿ ಅದ್ ಮತ್ತೆ ಅಂತಿಲ್ಲ ಹೊರಗೆ ಇಳ್ತಗಡ ಸಮಾತ್ ನೀರು ತಿರ್ಗತ್ತೆ ತಿಕ್ಕತ್ ಕಣ್ ನೀರ. ಯಾವ ಆದಾಗೆ ಬಾ ಅವ ಆದಾಗೆ ಬಾ ದೋಣಿ ತಿರ್ಗಿ ಹತ್ತಿಗ ಅದು ಇದು ಹೊಂಡು ಅದು ಬೆಟ್ಟದ್ದು ಗಣಿ ನಾವು ಮೊನ್ನೆ ಬೀಸಿ ತಾಗದ ಇದೆ ಜಾಗ ಓಹ್ ಅದನ್ನ ನಾ ಹೇಳದ ತಾಗದ ಒಳ್ಕ ತುಂಡ ಈ ತುಂಡ ತಾಗದ್ ಬರ್ತಕ್ಕದು ಅಲ್ಲಿ ಇಲ್ಲ ಆಯ್ತು ಅದು ಇಲ್ಲೇ ಬೀಸಿ ಹಾಳ ಎಲ್ಲ ಬಾಲಿ ಎಲ್ಲ ಕ್ಲೀನ್ ಮಾಡ್ಕೊಂಡೀಗ ಹಾತ್ರೀಗ ಸೀದಾ ಬರೀ ಇದ್ರೊಳಗಿಂದ ಹಾತ ಬೋಟೆಲ್ಲ ಎಲ್ಲ ಮಾರಾಗಿರಲ್ಲ ಎಲ್ಲರದ್ದು ಅಲ್ಲಲ್ಲಿ ಕ್ಲೀನ್ ಎಲ್ಲ ಬರ್ತೀಗ ಇದ್ರೆ ದಾರಿ ಹಿಂಗೆ ಹೋಗ್ಬೋದು ಈ ದಾರಿ ಹಿಂಗೆ ಹೋಯ್ ಹಂಗೆ ಹೊಟ್ಟಾರ ನೈ ಬಾಬು ಇದ್ರಾಗ ಸಣ್ಣ ಸಣ್ಣ ದೋಣಿಗಲ್ದ ಅಂತ ದೊಡ್ಡ ದೊಡ್ಡ ಇಂಜಿನ್ 9.9 ಇಂಜಿನ್ ಎಲ್ಲ ಕೂಡ 8 HP ಇಂಜಿನ್ ಎಲ್ಲ ಇದ್ದಿದ್ರಾಗ ಈ ಥರ ಸಣ್ಣ ಸಣ್ಣ ಪಾತಿ ದೋಣಿಗೆ ವಾಪಾತಿ ದೋಣಿದ್ ಕಣೆ ವೈಟ್ ಕಲರ್ ಅದಕ್ಕೆ 8 HP ಇಂಜಿನ್ ಎಲ್ಲ ಹಾಕ್ತಿರೋ ಅದಕ್ಕೆ 9.9 ಹಾಕ್ತಿರೋ ಅದಕ್ಕೆ ವಾಪುದೇ ರೂಟ್ ಗೊತ್ತಿಲ್ಲ ಅಲ್ಲ ಇಲ್ಲಿ ಸರಿ ಇಲ್ಲೆಲ್ಲ ಬದಿ ಬೆಟ್ಟಿದೆ ನಾಳೆಗೆ ವಾಪತಿ ಕಾಣಿ ಬೆಟ್ಟಗೆ ಹಾರಿತು ಹೈಕಿ ಗಮ್ಮತ್ತಿತ್ತು ನಾಳೆಗೆ ನೀರಿದ್ದಲ್ಲಿ ಮಾತ್ರ ಎಲ್ಲ ಹೋಗ್ಬೇಕು ಬಿಟ್ರೆ ಇಲ್ಲಾಂದ್ರೆ ಬೆಟ್ಟಿತ್ತು ಕೊರಿ ಬೆಟ್ಟ ವಯಸ್ಸಿ ಕವಿತೆ ಸಮ ಬೆಟ್ಟಿದ್ದು ದಾರಿ ಗೊತ್ತಿಲ್ಲ ಅದು ಸಮ ಬೆಟ್ಟದ ಮಾತ್ರಿಗೆ ಹರ್ತ ನಂಗೆ ಅವ ಬೆಟ್ಟ ಮೇಲೆ ಹರಿಸ್ತೆ ಗಾಣಿಗೆ ಬಾಜಾಯ್ತು ತೋರ್ತಲ್ಲ ಅಂತೆ ಬಂದಾರ ಹತ್ರ ಡಾಗ್ ಹತ್ರ ಬಂದು
ಜಾರಿ ಬಲಿ ಎಲ್ಲ ಉಂಟು ಇಲ್ಲಿ. ಬದುಗಣಿ ದೊಡ್ಡ ಹೊಳಿ ಅಲ್ಲ ದೋಣಿಯನ್ನು ಬಂದಿದೆ ಅಲ್ಲ ಇಲ್ಲೇನೋ ಬಂದಿದೆ ಅಲ್ಲ. ಫುಲ್ ಬರ್ತಕ್ಕೆ ಹೋಯ್ಕಿದೆ ಹಂಗೆ ಒಪ್ಕೋತಿಲ್ಲ ಅಣ್ಣ. ಈಗ ರಿಕ್ಷಾ ಮಾಡ್ಕೊಂಡು ಸೀದಾ ಪೊಯ್ಯ ಕೊಡಿ ಅಂದ್ರೆ ಸೈ ವರ್ಲ್ಡ್ ರೂಟಿಂದ ಈಗ ಬೇಗ ಹಿಂಗೆ ಇಲ್ಲಿಟ್ಟಿಗೆ ದೋಣಿ ಇಲ್ಲಿಟ್ಟಿಗೆ ಇನ್ನು ಮತ್ತೆ 2-3 ಜೋಡು ಬಪ್ಕಿತ್ತೀಗ ನಾವು ಪತ್ತಿ ಮತ್ತೊಂದು ದೋಣಿ ಆ ಸೈಡ್ ಇಟ್ಟಿದ್ದು ಎಕ್ಸಿ ಬ್ರೌನ್ ಹೊದ್ಕೊಬತ್ತಿದ್ರು ಕಣಿ ಅದರಲ್ಲಿ ಇಟ್ಟಿದ್ದು ನೋಡಿ. ಈಗ ರಿಕ್ಷಾದಲ್ಲಿ ಹೋಗ್ಬೋದು. ರಿಕ್ಷಾ ಯಾರಲ್ಲ ಈಗ ತಮ್ಮೆ ಇದ್ರೆ ಕೂಕಣ್ತಿಲ್ಲ ಸಣ್ಣ ಪೂರ ಸಣ್ಣ ಇದ್ರೆ ಕೂಕಂಡ ರಿಕ್ಷಾದಲ್ಲಿ ಪ್ರಯಾಣ ಈಗ ಆಗಿತ್ಕೊಂಡಿಲ್ಲ ಮುಂಚೆ ಏ ಕೂಡ ಇದು ಹಿಂದೆ ತಿರುಗುತ್ತಲ್ಲ ಕಡಿದ ಹಿಂದೆ ಹತ್ತಿದೆ. ಅಂತೂ ಈಗ ಬಂತು ಅಪ್ಪ ಅದಾದ್ರೆ ಮನೆ ಕಂಬಂದಿಗೆ ರಿಸ್ದು ವಾಪಸ್ ನಮ್ಮ ಸುಸ್ತಾಯಿ ಹಬ್ಬ ಜೀವನೇ ಬೇಡ ಮುಗಿತು. ಇಲ್ಲತ್ತಿ ಗುರು ಇಲ್ಲತ್ತಿ ಮತ್ತು ನಿಮ್ಗೆ ಎಲ್ಲರೂ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.